ಪ್ರಕೃತಿ ಪರಮಾತ್ಮನ ಸ್ವರೂಪ ಅಂತೇಳಿ ಹೇಳ್ತಾರೆ. ಪ್ರಕೃತಿಯನ್ನು ರಕ್ಷಣೆ ಮಾಡಿದರೆ ಆ ಪ್ರಕೃತಿ ನಮ್ಮನ್ನು ರಕ್ಷಣೆ ಮಾಡ್ತದೆ. ನಾನೊಂದು ಕೊಡಚಾದ್ರಿ ಪರಿಸರ ಸಂರಕ್ಷಣಾ ಟ್ರಸ್ಟ್ ಅಲ್ಲಿ ನಮ್ಮ ಒಂದು ದೊಡ್ಡ ಉದ್ದೇಶ ಇದೆ. ಅದರ ಒಂದು ಮಾತು ಬರ್ತದೆ, ದೇವರು ನಮ್ಮನ್ನು ಕ್ಷಮಿಸುತ್ತಾರೆ, ಪ್ರಕೃತಿ ನಮ್ಮನ್ನು ಕ್ಷಮಿಸುವುದಿಲ್ಲ ಅಂತೇಳಿ ನನ್ನ ಮಾತಿದೆ. ದೇವರು ನಮಗೆ ಕ್ಷಮೆ ಕೊಡ್ತಾರೆ, ಆದರೆ ಪ್ರಕೃತಿ ನಮ್ಮನ್ನು ಕ್ಷಮಿಸುವುದಿಲ್ಲ. ಪ್ರಕೃತಿಗೆ ನಾವು ಅನ್ಯಾಯ ಮಾಡಿದರೆ ಒಂದಲ್ಲ ಒಂದು ಕಡೆಯಲ್ಲಿ ನಮಗೆ ಅನ್ಯಾಯ ಮಾಡಿಯೇ ಮಾಡ್ತೇವೆ ಪ್ರಕೃತಿ. ಆದ್ರೆ ಪ್ರಕೃತಿಯನ್ನು ಉಳಿಸಬೇಕಂತೇಳಿ ನಮ್ಮ ವಿನೇಶ್ ನಿಡೋಡಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕಿದ್ದಾರೆ. ನಾಗಲಿಂಗ ಪುಷ್ಪದ ಈ ಗಿಡವನ್ನು ಅಲ್ಲಲ್ಲಿ ಬೆಳೆಸಬೇಕಂತೇಳಿ ಈಗಾಗಲೇ ಹಲವಾರು ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುವಕರು ಇವತ್ತು ಬೇರೆ ಬೇರೆ ಕಡೆ ವಾಳ್ತಾ ಇದ್ದಾರೆ. ಆದರೆ ಈಗ ನಮ್ಮ ವಿನೇಶ್ ನಿಡ್ಡೋಡಿ ಅವರು ಒಂದು ಪ್ರಕೃತಿಯ ರಕ್ಷಣೆಗೆ ಕಟಿಬದ್ಧರಾಗಿದ್ದಾರೆ. ಈಗಷ್ಟೇ ಬೇಕಾದಷ್ಟು ದೇವಸ್ಥಾನಗಳಿಗೆ ಉಚಿತವಾಗಿ, ಅಲ್ಲದೆ ಬಹುತೇಕ ಎಲ್ಲರೂ, ನಾನು ಉಚಿತವಾಗಿ ಗಿಡ ಕೊಡುವುದನ್ನು ನೋಡಿದ್ದೇನೆ, ಆದರೆ ನಟ್ಟು ಅದನ್ನು ಪೂರ್ತಿ ನಮಗೆ ನಟ್ಟು ಕೊಡುವಂತ ನಾನು ಪ್ರಪ್ರಥಮವಾದಿಗೆ ನೋಡುವಂತದ್ದು. ಅಂತ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಎಲ್ಲ ಧಾರ್ಮಿಕ ಸಂಸ್ಥೆಗಳು, ಎಲ್ಲ ಮಠ ಮಂದಿರಗಳು, ಎಲ್ಲ ದೇವಸ್ಥಾನಗಳು, ಎಲ್ಲರೂ ಜಾತಿ ಮತ ಮುಕ್ತವಾಗಿ ಎಲ್ಲರೂ ಈ ಒಂದು ಮರವನ್ನು ಬೆಳೆಸಿ ಈ ಪ್ರಕೃತಿ ಸಂರಕ್ಷಣೆಯ ಕಾರ್ಯಕ್ಕೆ, ಈ ವಿನೇಶ್ ಅವರ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತೇಳಿ ಈ ಮೂಲಕ ಹೇಳಿ, ಅವರ ಈ ಕಾರ್ಯಕ್ಕೆ ನಾನು ನಮ್ಮಂತ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ